ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ನಾನಿವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದ್ದೀನಿ. ಎರಡೂ ಪಕ್ಷದಿಂದ ಜಿದ್ದಾಜಿದ್ದಿನ ಹೋರಾಟ. ಕಾಂಗ್ರೆಸ್ನ ಭದ್ರಕೋಟೆಯನ್ನು ಒಡೆಯೋದಕ್ಕೆ ಬಿಜೆಪಿ ಸಿದ್ಧವಾಗಿದೆ. ಆದರೆ ಭದ್ರಕೋಟೆಯನ್ನು ಮತ್ತಷ್ಟು ಬಲಪಡಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ತನ್ನ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಕೆಲವೇ ದಿನಗಳಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ, ಮತದಾರ ಯಾರಿಗೆ ಅಸ್ತು ಅಂದಿದ್ದಾನೆ, ಯಾರಿಗೆ ನಾಸ್ತು ಅಂದಿದ್ದಾನೆ ಅಂತ. ಆದರೆ ತಯಾರಿ ಹೇಗಿದೆ, ಯಾವ್ಯಾವ ಪಕ್ಷದಲ್ಲಿ ಏನೇನು ತಯಾರಿ ಇದೆ? ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ವತಃ ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಗೆ ಅವರಿಗೆ ಶ್ರೀರಕ್ಷೆಯಾಗಿರೋ ಅವರ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ. ಸ್ವಾಗತಿಸೋಣ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾದ ಸಮರ್ಥ ಶಾಮನೂರು ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ. ಇವರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ಬರೂ ಎಷ್ಟು ಕಂಟಿನ್ಯೂಸ್ ಓಡಾಡ್ತಿದ್ದೀರಿ ಅಂತ ಹೇಳಿದ್ರೆ ಐ ಥಿಂಕ್ ನಿಮ್ಗೆ ಇಬ್ಬರಿಗೂ ಟಯರ್ಡ್ನೆಸ್ ಅನ್ನೋದು ಗೊತ್ತೇ ಆಗಲ್ಲ ಅಂತ ಅನ್ಸುತ್ತೆ. ಹೇಗಿದ್ದೀರಾ ಸಮರ್ಥ? ಚೆನ್ನಾಗ್ರಿ. ನಮ್ಮಮ್ಮ ನಾನು ಹಂಗೆ ಸುಮ್ಮನೆ ಕೂತ್ಕೊಳಲ್ಲ, ಮನೆಯಲ್ಲಿದ್ರೇನು ಸುಮ್ಮನೆ ಅಡ್ಡಾಡ್ಕೊಂತ ಏನೇನೋ ಕೆಲ್ಸಗಳು ಮಾಡ್ಕೊತ ಇರ್ತೀವಿ. ಸೊ ಅದೇ ನಮ್ದು ಒಂದು ಸ್ಟ್ರೆಂತ್ ಪಾಲಿಟಿಕ್ಸ್ನಲ್ಲಿ. ಯಾವಾಗೂ ಸಾಕಾಗಲ್ಲ, ಎಲ್ಲ ಕಡೆ ಕ್ರಿಯಾಶೀಲರಾಗಿರ್ಬೇಕು. ಸಮರ್ಥ, ಮೊದಲ ಬಾರಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ. 2 ಎಲೆಕ್ಷನ್ಸ್ ಆಲ್ರೆಡಿ ನೀವು ಕಾಲಾಳಾಗಿ ಅಂದರೆ ಸಿಪಾಯಿಯಾಗಿ ಓಡಾಡಿದ್ದೀರಾ. ಆದರೆ ಅಭ್ಯರ್ಥಿಯಾಗಿ ಫಸ್ಟ್. ನಮ್ಮ ಇಂಟರ್ವ್ಯೂಗೆ ಮುಂಚೆ ನೀವೊಂದು ಮಾತಾಡ್ತಾ ಇದ್ರಿ, ಈ ಅಭ್ಯರ್ಥಿ ಆಗಿರೋದು ಭಾಳ ಕಷ್ಟನಪ್ಪ, ಆದರೆ ಕಾಲಾಳಾಗಿ ಕೆಲಸ ಮಾಡಬಹುದು, ದುಡಿಬಹುದು, ಅಲ್ಲಿ ಓಡಾಡಬಹುದು, ಇಲ್ಲಿ ಓಡಾಡಬಹುದು ಅಂತ. ಹೆಂಗೆ ಅನ್ನಿಸ್ತಿದೆ? ಭಾರ ಅನ್ನಿಸ್ತಿದೆಯಾ? ಎಕ್ಸೈಟೆಡ್ ಇದ್ದೀರಾ? ಟೆನ್ಸ್ಡ್ ಇದ್ದೀರಾ? ತಾತನ ಕ್ಷೇತ್ರ ಏನು ಅನ್ನಿಸ್ತಿದೆ? ಎಲ್ಲವೂ ನೀವು ಹೇಳಿರೋದು ಎಲ್ಲವೂ. ನಿಮಿಷಕ್ಕೆ ಒಂದು ಇಮೋಷನ್ ಇರ್ತೈತೆ ರೀ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಕ್ಯಾಂಡಿಡೇಟ್ ಆದಾಗ ಚೂರು ಈಸಿ ಅದು ಟೆನ್ಸ್ ಆಗೋದು, ಸ್ಟ್ರೆಸ್ ಆಗೋದು. ಬಟ್ ನಾವು ಆ ದೃಷ್ಟಿ ಇರಬೇಕ್ರಿ. ಅದು ನಮ್ಮ ಹತ್ರ ಶ್ರೀರಕ್ಷೆ ಎಲ್ಲೇ ಐತಿ, ಏನೂ ಆಗಲ್ಲ. ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ಸಾವಿರಾರು ಕಾರ್ಯಕರ್ತರು ಇದ್ದಾರೆ. ಆಮೇಲೆ ನೀವು ನೋಡ್ತೀರಿ, ನಾನು ಇಮ್ಯಾಜಿನ್ ಮಾಡಿದ್ದಿಲ್ಲ ಈ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಂದು ಪೂರ್ತಿ ಟೀಮ್ ಕರ್ನಾಟಕದವರೆಲ್ಲರೂ ಬಂದು ನನಗೆ ಪರಿಚಯ ಆಗ್ತಿದ್ದಾರೆ. ಸೊ ಎಲ್ಲರದು ಆಶೀರ್ವಾದ ಪಡ್ಕೊಂಡಂಗೆ ಆಗ್ತೈತಿ. ಸೊ ಎಲ್ಲರ ಜೊತೆ ಇದ್ದಾಗ ಎದಕ್ಕೆ ಹೆದರೋದು? ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ತಾವು ಎಲೆಕ್ಷನ್ಗೆ ನಿಲ್ಲೋದು ಬೇರೆ, ಅಥವಾ ತಾವು ಏನೋ ಒಂದು ಯುದ್ಧಕ್ಕೆ ರೆಡಿ ಆಗೋದು ಬೇರೆ. ಆದರೆ ತಮ್ಮ ಮಕ್ಕಳ ಅಖಾಡಕ್ಕೆ ಇಳಿಯೋದಿದೆಯಲ್ಲ, ಅದು ತಾವು ಯುದ್ಧಕ್ಕೆ ನಿಲ್ಲಕ್ಕಿಂತ 1000 ಪಟ್ಟು ಟೆನ್ಷನ್ ತಾಯಂದ್ರಿಗಾಗಲಿ ತಂದೆಯಂದ್ರಿಗಾಗಲಿ. ಸ್ಪೆಷಲಿ ತಾಯಂದ್ರು ಮಕ್ಕಳು ಒಂದು ಎಕ್ಸಾಮಿಗೆ ಹೋಗ್ತಿದ್ದಾರೆ ಅಂದರೆ ಡವ ಅವರಲ್ಲಿ ಶುರುವಾಗಿರುತ್ತೆ. ಮಕ್ಕಳು ಆರಾಮಿರ್ತಾರೋ ಇಲ್ವೋ ಗೊತ್ತಿಲ್ಲ. ಅಂಥದ್ರಲ್ಲಿ ಮಗ ಮೊದಲ ಬಾರಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಮ್ಮ ಜೊತೆ ವರ್ಕ್ ಮಾಡಿದ್ದಾರೆ, ಅವರು ನಿಮ್ಮ ಎಲೆಕ್ಷನ್ಸ್ನಲ್ಲಿ ಕೆಲಸ ಮಾಡಿದ್ದಾರೆ. ಹೌದು, ಇವತ್ತು ಅವರೇ ಅಭ್ಯರ್ಥಿ. ಹೆಂಗೆ ಅನ್ನಿಸ್ತಿದೆ ನಿಮಗೆ? ನನಗೆ ಆ್ಯಕ್ಚುಲಿ ಸುಮಾರು ಚುನಾವಣೆಗಳು ಅಪ್ಪಾಜಿಯವ್ರದ್ದು, ಮಲ್ಲಿಕಾರ್ಜುನ ಅವ್ರದ್ದು ಆ್ಯಸ್ ಎ ಸಪೋರ್ಟಿವ್ ರೋಲ್ ಮಾಡ್ತಾ ಬಂದಿದ್ದೀವಿ. ನಂತರ ನಮ್ಮ MP ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಾಯಿತು. ಸೊ ನಾವು ಫ್ರಂಟ್ನಲ್ಲಿ ಮಾಡೋದು ಭಾಳ ಕಷ್ಟ. ಅಭ್ಯರ್ಥಿಯಾಗಿ ಸಮರ್ಥ ಹೇಳ್ದಾಗೆ ಸಪೋರ್ಟಿವ್ ರೋಲ್ ಕೊಡೋದು ಭಾಳ ಈಸಿ ಆಗುತ್ತೆ. ಇವತ್ತಿನ ದಿನ ಸಮರ್ಥ ನಿಂತಿದ್ದಾರೆ ಅಂದರೆ ಮೋರ್ ದೆನ್ ಸಮರ್ಥ ಅಭ್ಯರ್ಥಿ ಅನ್ನೋದಕ್ಕಿಂತ ಸಮರ್ಥನ ಆ್ಯಸ್ ಅ ಶಾಸಕರು ಸಂಪೂರ್ಣ ನಂಬಿಕೆ ವಿಶ್ವಾಸ ಇದೆ. ಒಬ್ಬ ಒಳ್ಳೆ ಶಾಸಕನಾಗಿ, ಜನಸೇವಕನಾಗಿ ಕೆಲಸ ಮಾಡ್ತಾನೆ ಅಂತ. ಸೊ ಆ ಕನ್ವಿಕ್ಷನಿಂದ ನಾವೇನು ಮತದಾರರ ಹತ್ರ ಹೋಗ್ತೀವಲ್ಲ, ಅದು ಇನ್ನೂ ಹೆಚ್ಚಿನ ಸ್ಫೂರ್ತಿ, ಉತ್ಸಾಹ ತರುತ್ತೆ. ಅಲ್ಲ, ತಾಯಿಯಾಗಿ ಏನಾದರೂ ಪ್ಲಾನಿಂಗಲ್ಲಿ ಬದಲಾವಣೆ ಆಗಿದೆಯಾ ಅಥವಾ? ಡೆಫಿನೆಟ್ಲಿ ನಾಟ್. ಅದೇ ನನಗೆ ಗಿವ್ ಯು 100% ಇನ್ ಎವ್ರಿಥಿಂಗ್ ಯು ಡೂ. ದಟ್ ಹ್ಯಾಸ್ ಬೀನ್ ನನ್ನ ಒಂದು ಪರ್ಸ್ನಾಲಿಟಿ ರೈಟ್ ಫ್ರಮ್ ಸ್ಟೂಡೆಂಟ್ ಲೈಫಿಂದನೂ. ಸೊ ಅದು ಎಲ್ಲದರಲ್ಲೂ ಅದೇ ಥರ ಬಂದಿದೆ. ಟ್ರಸ್ಟ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇನ್ನೇನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು 100ಕ್ಕೆ 100 ಕೊಡಬೇಕು. ಮಕ್ಕಳ ವಿದ್ಯಾಭ್ಯಾಸ ಇದ್ದಾಗೂ ಅದೇ ರೀತಿ ಇದ್ದು. ಐ ವಾಸ್ ಲೈಕ್ ಹೆಲಿಕಾಪ್ಟರ್ ಮಾಮ್ ಅಂತಾರಲ್ಲ, ಸೊ ಆ ರೀತಿ ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ ಅವ್ರು ಹಿಂದಿಂದಿರೋದು. ಸೊ ಅದೇ ರೀತಿ ಇವತ್ತು ರಾಜಕೀಯಕ್ಕೆ ಇಳಿದಿದ್ದಾರೆ ಅಂದರೆ ಇಟ್ಸ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದು. ಸೊ ಆದ್ದರಿಂದ ಸಮರ್ಥ ನೋಡ್ತಾ ಬಂದಿದ್ದಾರೆ. ಮನೆಯಲ್ಲಿರುವಂಥ ವಾತಾವರಣ, ಅಪ್ಪಾಜಿಯವ್ರನ್ನ ನೋಡಿದ್ದಾರೆ, ಅವ್ರ ತಂದೆಯವ್ರನ್ನ, ನಮ್ಮನ್ನು ನೋಡಿದ್ದಾರೆ. ಜನರು ಯಾವ ರೀತಿ ಒಂದು ಪ್ರೀತಿಯಿಂದ ಎಕ್ಸ್ಪೆಕ್ಟೇಷನಿಂದ ನಮ್ಮನ್ನು ನೋಡ್ತಾರೆ ಅಂತ. ಸೊ ಅದರಿಂದ ಸಮರ್ಥ ಒಳ್ಳೆ ಜನಸೇವಕರಾಗ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಆ ವಿಶ್ವಾಸದಿಂದ ಎಲ್ಲೋ ಒಂಥರ ಸಮಾಧಾನ ಇದೆ, ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಬರ್ತಾ ಇದ್ದಾರೆ ಅಂತ. ಸಮರ್ಥ, ಮೊದಲ ಬಾರಿಗೆ ತಾತ ಅವರು ಇಲ್ಲದ ಒಂದು ಎಲೆಕ್ಷನ್, ಅವರ ಕಾರ್ ಹತ್ಕೊಂಡು ಬಂದು ನೀವು ನಾಮಿನೇಷನ್ ಕೊಟ್ರಿ. ಆ ಕ್ಷಣದ ಭಾವನೆಗಳು, ಯಾಕೆಂದರೆ ತುಂಬ ಮುದ್ದಿನಿಂದ ನಿಮ್ಮ ಅಷ್ಟೂ ಜನ ಮೊಮ್ಮಕ್ಕಳನ್ನ ನೋಡ್ಕೊಂಡಿದ್ದಾರೆ ತಾತ. ಮೊದಲ ಎಲೆಕ್ಷನ್ ಅವರಿಲ್ಲ,
ಅವ್ರ ಕಾರ್ ಹತ್ತಿ ಅವರ ಕ್ಷೇತ್ರಕ್ಕೆ ನೀವು ನಾಮಿನೇಷನ್ ಕೊಡೋದಕ್ಕೆ ಬಂದ್ರಿ. ಹೌ ವಾಸ್ ದಟ್ ಫೀಲಿಂಗ್? ಏನು ಅನ್ನಿಸ್ತಿತ್ತು ಆ ಕ್ಷಣಕ್ಕೆ? ಇದು ಪ್ರೆಷರ್ ಅಂತೂ ಅನಿಸ್ತತ್ ರೀ. ಬಟ್ ಆ್ಯಕ್ಚುಲಿ ನೀವು ಹೇಳ್ದಂಗೆ ನಮಗೆ ಯಾವಾಗೂ ಆ ಪ್ರೆಷರ್ ಅಂದರೆ ಚೂರು ತಾತನ ನೆನ್ಸೋದಾಗ್ತೈತಿ. ಸೊ ನೆನೆಸ್ದಾಗ ನಮಗೂ ಚೂರು ಸಮಾಧಾನ ಆಗ್ತೈತಿ. ಯಾಕಂದರೆ ಅದು ಆ್ಯಕ್ಚುಲಿ ನನಗೂ ಗೊತ್ತಿದ್ದಿಲ್ಲ, ಬಟ್ ನಮ್ಮ ದಾವಣಗೆರೆ ಜನದ್ದು ಅದು ಒಂದು ಮಂತ್ರ. ಅದು ಯಾವಾಗಲೂ ಅಜ್ಜಾರಂದರೆ ಅಪ್ಪಾಜಿ ಅಂತಲೇ ಕರಿತಿದ್ರು ಶಾಮನೂರು ಶಿವಶಂಕರಪ್ಪರನ್ನ. ಸೊ ಒಬ್ಬರು ಅಪ್ಪರ ಸ್ಥಾನದಲ್ಲಿ ಸೇವೆ ಮಾಡ್ತಿದ್ರು. ಆಮೇಲೆ ನಿಮಗೆ ಗೊತ್ತು, ಒಬ್ಬರು ಅಪ್ಪ ಅಂದರೆ ಮನೆಯಲ್ಲಿ ಏನಾರ ಕಷ್ಟ ಇದ್ದರೆ ಅಯ್ಯೋ ನಮ್ಮ ಅಪ್ಪಂಗೆ ಹೋಗಿ ಹೇಳಿದ್ರೆ ಬಗೆಹರಿಸ್ತಾರೆ. ಆ ಲೆಕ್ಕಕ್ಕೆ ಆ ವಿಶ್ವಾಸ ಇತ್ತು ಅಪ್ಪಾಜಿ ಮೇಲೆ. ಸೊ ನಾನು ಅಪ್ಪಾಜಿನೇ ನೆನ್ಸೋದಾಗ್ತದೆ ರೀ. ಯಾವಾಗಲಾರ ಏನಾರ ಒಂದು ಪ್ರಚಾರಕ್ಕೆ ಹೋಗೋಕ್ಕಾರ, ಸುಸ್ತಾದಾಗಾರ, ಇಲ್ಲಾಂದ್ರೆ ಏನಾರ ಟೆನ್ಷನ್ ಆಗಿದ್ರೆ ಚೂರು ಅಪ್ಪಾಜಿನ ಮುಖ ನೆನೆಸಿದ್ರೇ ಚೂರು ಸಮಾಧಾನ ಆಗಿಬಿಡ್ತೈತೆ ರೀ ಮ್ಯಾಮ್. ಸೊ ಭಾಳ ಚೆನ್ನಾಗಿ ಅನಿಸ್ತು. ಅದು ಪ್ರೆಷರ್ ಅಂತೂ ಐತಿ, ಜವಾಬ್ದಾರಿ ಐತಿ. ಈಗ ಶಾಮನೂರು ಶಿವಶಂಕರಪ್ಪರ ಸ್ಥಾನದಲ್ಲಿ ನಾವು ಮಾಡ್ಬೇಕು ಏನಾರ ಕೆಲಸ ಅಂದರೆ. ಆಮೇಲೆ ಅವ್ರು ಅಷ್ಟಕ್ಕೊಂದು ಕೆಲಸಗಳು ಮಾಡೇವೆ, ಲೆಕ್ಕನೇ ಹಾಕೋಕ್ಕಾಗಲ್ಲ ರೀ ಮ್ಯಾಮ್. ಬರೀ ದಾವಣಗೆರೆನಲ್ಲ, ಪೂರ್ತಿ ಕರ್ನಾಟಕ ಇಂಡಿಯಾನಲ್ಲಿ. ಸೊ ಇದು 2 ವರ್ಷ ನಾವು MLA ಆದಮೇಲೆ 2 ವರ್ಷ ನನಗೆ ತಿಳಿದಂಗೆ ನಂದು ಅಳಿಲ್ ಸೇವೆ ಇರ್ತದೆ ರೀ ಅವ್ರ ಸೇವೆ ಮುಂದೆ. ಬಟ್ ಅಳಿಲ್ ಸೇವೆನೂ ಮುಖ್ಯ ಇತ್ತು ಈ ರಾಮ್ ಸೇತು ಕಟ್ಟಕ್ಕೆ. ಸೊ ಆ ಸೇವೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅದು ಆ ಸೇವೆ ಮಾಡ್ತೀನಿ ಅಂತ. ಡ್ಯೂ ಮಿಸ್ ಹಿಮ್? ಭಾಳನೇ ರೀ, ಭಾಳ. ಯಾಕಂದರೆ ಅವರು ನನಗೆ ಎಸ್ಪೆಷಲಿ ಬೆಳಗ್ಗೆ ರಾತ್ರಿ ದರ್ಶನ ಆಗ್ತಿತ್ತು. ಯಾಕಂದರೆ ಅವರು ಭಾಳ ಸ್ಟ್ರಿಕ್ಟ್ ಶೆಡ್ಯೂಲ್ ಇರ್ತಿತ್ತು. ಸೊ ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ಸಿಗ್ತಿದ್ರು, ಮತ್ತು ಕೆಲಸ ಮಾಡೋಕ್ಕಾರ ಒಂದು ಸತಿ ಸಿಗ್ತಿದ್ರು, ಮತ್ತು ಮಧ್ಯಕ್ಕೆ ದೇವಸ್ಥಾನಗಳಿಗೆಲ್ಲ ಹೋಗೋಕ್ಕಾರ. ಸೊ ಅವರು ಒಂದು ಆ್ಯಂಕರ್ ಹಂಗಿದ್ರು ನಮಗೆ. ಸೊ ಅದು ಒಂದು ಚೂರು ಹೋಗೈತಿ, ಬಟ್ ಬರೀ ಒಳ್ಳೆ ನೆನಪುಗಳಿದ್ದಾವ್ರಿ ಮ್ಯಾಮ್. ಈಗ ಶಾಮನೂರು ಶಿವಶಂಕರಪ್ಪ ಅವರು ಇದ್ದಿದ್ರೆ, ಅಥವಾ ನೀವು ಬೇರೆ ಇನ್ನೊಂದು ಕ್ಷೇತ್ರದಲ್ಲೇ ಎಲೆಕ್ಷನ್ ಗೆಲ್ಲೋದಿದ್ದಿದ್ರೆ, ಅಥವಾ ಕಂಟೆಸ್ಟ್ ಮಾಡೋದಿದ್ದಿದ್ರೆ ಏನಂದಿರೋರು ಮೊಮ್ಮಗನ ನೋಡಿ? ಅಯ್ಯೋ ಇಲ್ರಿ ಮ್ಯಾಮ್, ಅದು ನಾನು ಆ್ಯಕ್ಚುಲಿ ಪಾಲಿಟಿಕ್ಸಿಂದ ಯಾವಾಗಲೂ ಒಂದು 10 ಅಡಿ ದೂರನೇ ಇರ್ತಿದ್ದೆ. ಯಾಕಂದರೆ ಯುವಕರಾಗಿ ನಾವು ಅದು ನೋಡ್ತೀವಲ್ರ ನ್ಯೂಸ್ನಲ್ಲಿ, ಪಾಲಿಟಿಕ್ಸ್ ಹಿಂಗಿರ್ತೈತೆ ಹಂಗಿರ್ತೈತಿ, ಒಂದು ಅಗ್ನಿನೇ ಇರ್ತೈತಿ. ಆಮೇಲೆ ನಮ್ಮ ಮನೆ ನೋಡಿದ್ರೇ ಗೊತ್ತಾಗ್ತದೆ ನಿಮಗೆ, ಅಗ್ನಿದು ಒಂದು ಚಕ್ಕರ್ ನಾವು ಅಲ್ಲೇ ಅನುಭವಿಸಿ ಅಗ್ನಿ ಏನು ಮಾಡ್ತೈತಿ ಅಂತ. ಸೊ ಅದರಿಂದ ಚೂರು ಕಾಷನ್ನೇ. ಸೊ ಯಾವಾಗಲೂ ಜನಸೇವೆ ಬಂದಾಗ ನಾವು ಇರ್ತಿದ್ವಿ ಮ್ಯಾಮ್. ಯಾಕಂದರೆ ಜನನೂ ನಮ್ಮನ್ನು ಗುರ್ತಿಸಿಡಿಯೋದಂದರೆ ಅಮ್ಮರು, ಅಪ್ಪಾಜಿ, ಇಲ್ಲಾಂದರೆ ತಾತಾರ್ದು ಏನಾರ ಕೆಲಸಗಳಿದ್ರೆ ಅವ್ರಿಗೆ ಏನಾರ ಸುದ್ದಿ ಮುಟ್ಟಿಸ್ಬೇಕಂದ್ರೆ ನಮ್ಮನ್ನು ಹಿಡಿತಿದ್ರು. ಸೊ ಹಂಗಾರ ನಾನು ಅವರಿಗೆ ಇನ್ನೊಂದು ಕೈಯಾಗಿರ್ತಿದ್ದೆ, ಕೆಲಸ ಮಾಡ್ತಿದ್ದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ನಿಮಗೂ ಕೂಡ ಶಾಮನೂರು ಸರ್ ಇಲ್ಲದೆ ಇರೋ ಮೊದಲ ಎಲೆಕ್ಷನ್. ಯಾವಾಗಲೂ ಖಂಡಿತ ನಿಮ್ಮ ಬಗ್ಗೆ ಒಂದು ಹೆಮ್ಮೆ ನಿಮ್ಮ ಇಡೀ ಕುಟುಂಬಕ್ಕೆ ಇದೆ. ಯಾಕೆಂದರೆ ನಾನು ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್, ಇದನ್ನು SS ಮಲ್ಲಿಕಾರ್ಜುನ್ ಅವ್ರಿಗೂ ಹೇಳಿದೆ. ನಾನು ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್ನಿಗೆ ಬಂದಾಗ, ನೀವು ಕ್ಯಾಂಡಿಡೇಟ್ ಆಗಿದ್ದಾಗ, ಪ್ರತಿಯೊಬ್ಬರಿಗೂ ನಿಮ್ಮ ಹೆಸರು ಗೊತ್ತಿತ್ತು, ಪ್ರತಿಯೊಬ್ಬರಿಗೂ ನಿಮ್ಮ ಮುಖ ಪರಿಚಯ ಇತ್ತು. ತುಂಬ ಜನರನ್ನು ಮಾತಾಡಿಸ್ದೆ. ಹೌದು, ನಾವು ಬರ್ತಾರೋರು ಮಾತಾಡಿಸ್ತಾರೆ ಅಂದರೆ ನಿಮ್ಮ 1-to-1 ಕಾಂಟ್ಯಾಕ್ಟ್ ಇತ್ತು ಜನರು, ಸಾರ್ವಜನಿಕರ ಜೊತೆ. ಶಾಮನೂರು ಅವರ ಎಲ್ಲ ಎಲೆಕ್ಷನ್ಗಳಲ್ಲಿ ನೀವು ನಿಮ್ಮನ್ನು ಭಾಗಿಯಾಗಿಸ್ಕೊಂಡ್ರಿ. SS ಮಲ್ಲಿಕಾರ್ಜುನ್ ಅವರು ಮೊದಲನೇ ಸಲ ಶಾಮನೂರು ಅವರು ಇಲ್ಲದೆ ಒಂದು ಎಲೆಕ್ಷನ್ ನಿಮ್ಮ ಮನೇಲಿ ನಡೀತಾ ಇದೆ, ಒಂದು ಎಲೆಕ್ಷನ್ನ ನಿಮ್ಮ ಕುಟುಂಬ ಎದುರಿಸ್ತಾ ಇದೆ. ನೆನೆಸ್ಕೊಂಡಾಗ ಏನು ಅನಿಸುತ್ತೆ? ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಅಪ್ಪಾಜಿಯವರು ಯಾವ ರೀತಿ ಒಂದು ಸ್ಟ್ರೆಂತ್ ಮನೆಯಲ್ಲಿ, ಹಿರಿಯರು ಯಾವಾಗಲೂ ಇರಬೇಕು ಮನೆಯಲ್ಲಿ, ಒಂದು ಆಲದ ಮರದ ರೀತಿಯಲ್ಲಿ ಎಲ್ಲರನ್ನು ಒಂದುಗೂಡಿ ಕರ್ಕೊಂಡು ಹೋಗ್ತಾರೆ ಹಿರಿಯರಿದ್ದರೆ. ಅದು ಏನೋ ಭಯ, ಭಕ್ತಿ ಭಾವನೆ ಬೇರೆಯೇ ಇರುತ್ತೆ ಮನೆಯಲ್ಲಿ ಹಿರಿಯರಿರುವಾಗ. ಈಗ ನಮ್ಮ ಅಪ್ಪಾಜಿಯವರು ಕೂಡ ಮನೆಯಲ್ಲಿದ್ದಾರೆ ಅಂದರೆ ಎಲ್ಲರೂ ಆ್ಯಕ್ಟಿವ್ ಆಗಿರ್ತೀವಿ. ನಮ್ಮ ಮನೆಯಲ್ಲಿರುವಂಥ ಹೆಲ್ಪಿಂದ ಹಿಡಿದು ನಾವು ಮತ್ತು ನಮ್ಮ ಮನೆಯವರು, ಮಕ್ಕಳು ಎಲ್ಲರಿಗೂ ಕೂಡ ಅಪ್ಪಾಜಿ ಊರಲ್ಲಿದ್ದಾರೆ ಇಲ್ಲ ಎಂಟ್ರ್ ಆಗ್ತಿದ್ದಂಗೆ ಗೊತ್ತಾಗುತ್ತೆ. ಸೊ ಈ ಚುನಾವಣೆಯಲ್ಲಿ ಏನು ವಾಯ್ಡ್ ಅನಿಸ್ತಾ ಇದೆ, ಕೊರತೆ ಅನಿಸ್ತಾ ಇದೆ ಅಂದರೆ, ಅಪ್ಪಾಜಿಯವರು ಈಗ ನಾವು ಎಲ್ಲೇ ಪ್ರಚಾರಕ್ಕೆ ಹೋದಾಗ ಏನೇ ಸಮಸ್ಯೆ ಇದೆ ಅಂತ ಬಂದು ಹೇಳಿದರೆ ಇಮಿಡಿಯೇಟಾಗಿ ಫೋನ್ ಮಾಡಿ ಅಟೆಂಡ್ ಮಾಡಬೇಕು. ಸೊ ಆ ಲೀಡರ್ಶಿಪ್ ಕ್ವಾಲಿಟಿ, ಆ ಸ್ತಂಭವನ್ನು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಬರೀ ಕುಟುಂಬ ಮಾತ್ರ ಅಲ್ಲ, ಇಡೀ ಕ್ಷೇತ್ರ ಆಲದ ಮರ ಕಳ್ಕೊಳ್ತು ಅನಿಸುತ್ತೆ. ಶಾಮನೂರು ಅವರು ಇಲ್ಲದ ಮೊದಲ ದಿನ ಕ್ಷೇತ್ರಕ್ಕೆ ಹೋದಾಗ, ಮನೆಯಿಂದ ಆಚೆ ಕೆಲಸಕ್ಕೆ ಅಂತ ಕಾಲಿಟ್ಟಾಗ, ವಾಟ್ ವಾಸ್ ಯುವರ್ ಫೀಲಿಂಗ್? ಸಮರ್ಥಿ ಯು ಆನ್ಸರ್. ನನಗೇನನ್ಸುತ್ತೆ ಅಂದರೆ, ಅಪ್ಪಾಜಿಯವರು ಶಾಮನೂರು ಕುಟುಂಬ ಒಂದು,
ಇದ್ರ ಜೊತೆಗೆ ಇನ್ನೂ ದೊಡ್ಡ ಕುಟುಂಬ ಇದೆ. ಬಹಳಷ್ಟು ಜನ ಅಪ್ಪಾಜಿಯವ್ರನ್ನ ಅನೇಕ ಕಷ್ಟ ಸುಖದಲ್ಲಿ ಅಪ್ಪಾಜಿಯವ್ರನ್ನ ನೋಡಿದ್ದಾರೆ, ಅವ್ರ ಜೊತೆ ಸಮಯ ಕಳೆದಿದ್ದಾರೆ. ಹಿರಿಯರಿರ್ಬೋದು, ಮಕ್ಕಳಿರ್ಬೋದು, ನಮ್ಮ ಮಹಿಳೆಯರು, ಮಹಿಳಾ ಕಾಂಗ್ರೆಸ್ನವರು ಎಲ್ಲರೂ ಧೈರ್ಯವಾಗಿ ಹೋಗೋರು ಅಪ್ಪಾಜಿ ಹತ್ರ. ಅಪ್ಪಾಜಿಯವ್ರದ್ದು ತಮಾಷೆ, ಯಾರಾದರೂ ಅಪ್ಪಾಜಿನ ಬಿಟ್ಟು ಮಲ್ಲಿಕಾರ್ಜುನ ಅವ್ರ ಹತ್ರ ಹೋಗ್ಬಿಟ್ರೆ ಅಲ್ಲೇ ಮಗನ ಹತ್ರ ಹೋಗ್ಬಿಡು, ನನ್ನ ಹತ್ರ ಯಾಕೆ ಬರ್ತೀಯ ಅಂತ ಕಾಡೋರು. ಸೊ ಅಪ್ಪಾಜಿಗೆ ಆ ಇಂಪಾರ್ಟೆನ್ಸು ಬೇಕಿತ್ತು. ಅಪ್ಪಾಜಿನ ಅಷ್ಟೇ ಗೌರವ ಪ್ರೀತಿಯಿಂದ ಎಲ್ಲರೂ ನೋಡ್ತಾಯಿದ್ರು. ಸೊ ಹಾಗಾಗಿ ಮೊದಲ ದಿನ ಅಂದರೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ ಮಿಸ್ ಮಾಡ್ತೀವಿ ಅಪ್ಪಾಜಿನ. ಬಟ್ ನಮಗೆ ಅಪ್ಪಾಜಿ ಇಲ್ಲ ಅಂತ ಈಗಲೂ ಅನಿಸೋದಿಲ್ಲ. ನೀವು ಯಾರಾದರೂ ಈ ರೀತಿ ಪ್ರಶ್ನೆ ಕೇಳಿದಾಗ ಅನಿಸುತ್ತೆ? ಇಲ್ಲ, ನಮಗೂ ನಾವು ಮರ್ತೆ ಹೋಗ್ಬಿಡ್ತೀವಿ ಅಜ್ಜಾರು ತೀರ್ಕೊಂಡ್ಯಾರ ಅಂತ. ಯಾಕಂದರೆ ಈಗ ಬೆಳಗ್ಗೆ ಏನಾರ 11 ಗಂಟೆ ಇದ್ದರೆ ಅಜ್ಜಾರೀಗ ಮನೆ ಬಿಡ್ತಿರ್ತಾರೆ, ಇಲ್ಲಾಂದರೆ ಸಂಜೆ 7 ಗಂಟೆ ಚೌಕಿಪೇಟ್ನಲ್ಲಿ ಸಿಗ್ತಾರೆ. ಈ ದೇವಸ್ಥಾನಕ್ಕೂ ಸೋಮವಾರ ಅಂದರೆ ನಮ್ಮ ಲಿಂಗೇಶ್ವರ ಗುಡಿಗೆ ಹೋಗಿರ್ತಾರೆ ಈ ಸಮಯದಲ್ಲಿ. ಈಗೂ ರಾತ್ರಿ ಈಗ ಅಪ್ಪಾಜಿ ಊಟ ಮಾಡ್ತಿರ್ತಾರೆ ಅನಿಸ್ತತಿ. ಅದಾದಮೇಲೆ ನನಗೆ ನೆನಪಾಗ್ತತಿ, ಅಯ್ಯೋ ಇಲ್ಲ ಅಪ್ಪಾಜಿ ಇಲ್ಲ. ಸೊ ಅದು ಇನ್ನು ಅವರು ಹೋಗ್ಯಾರೆ ಏನೋ ಕಳ್ಕೊಂಡಂಗೆ ಅನ್ಸಲ್ರಿ. ಯಾಕಂದರೆ ಅದೇ ಅವರು ಏನೇನು ಕೆಲ್ಸಗಳು ಮಾಡ್ಯಾರವ್ರ, ಏನು ಪ್ರೀತಿ ವಿಶ್ವಾಸ ಒಳ್ಳೆ ನೆನಪುಗಳು ಅವೇ ಇದ್ದಾವೆ. ಅವೇ ಸಾಕು, ಅವು ಯಾವಾಗಲೂ ಇರ್ತವೆ. ಸೊ ಎಲ್ಲೂ ಹೋಗೇ ಇಲ್ಲ. ಕ್ಷೇತ್ರಕ್ಕೆ ಹೋದಾಗಲೂ ಏನೋ ಕೆಲಸ ಮಾಡೋವಾಗ ಏಕದಮ್ ಶಾಮನೂರವ್ರು ಇಲ್ಲ ಅನ್ನೋದು ನೆನಪಾಗಿ ದುಃಖ ಉಮಿಳಿಸಿದೆಯಾ? ಇವತ್ತು ನಾನು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಶಿವನಗರದಲ್ಲಿ ಅಲ್ಲಿ ಹೇಳಿದರು, ಮೇಡಮ್ ನೋಡ್ರಿ ಇದು ಅಪ್ಪಾಜಿಯವ್ರ ಕೊನೆ ಗ್ರ್ಯಾಂಟು, 2 ಕೋಟಿ ರೂಪಾಯಿ ಹಾಕಿದ್ದಾರೆ ಇಲ್ಲಿ ಅಂತ. ಇನ್ನೊಂದು ಕಡೆ ಹೋದಾಗ ಇದು ಶಾಲೆಗೆ ಅಪ್ಪಾಜಿಯವ್ರ ಗ್ರ್ಯಾಂಟ್ ಕೊಟ್ಟಿದ್ದಾರೆ, 2 ಕೋಟಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದನ್ನೆಲ್ಲ ನೋಡಿದಾಗ ಅಪ್ಪಾಜಿ ಇವೆಲ್ಲದರಲ್ಲಿ ಅಪ್ಪಾಜಿ ಇದ್ದಾರೆ ಅಂತ ಅನಿಸುತ್ತೆ. ಅಪ್ಪಾಜಿ ಎಲ್ಲೂ ಹೋಗಿಲ್ಲ. ಈ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿದ್ದಾರೆ, ನಮ್ಮ ಮನಸ್ಸಿನಲ್ಲಿದ್ದಾರೆ, ನಮ್ಮ ನಡತೆಯಲ್ಲಿದ್ದಾರೆ ಅಂತ ಆ ಒಂದು ಸಮಾಧಾನವೂ ಇದೆ. ಯಾಕಂದರೆ ಅಪ್ಪಾಜಿನ ಮರೆಯೋಕ್ಕೆ ಯಾರೂ ಬಿಡ್ತಾ ಇಲ್ಲ, ಅವರನ್ನು ನೆನೆಸ್ತಾ ಇದೆ. ಅವರ ಕೆಲಸಗಳು, ಅವರ ಒಂದು ಪ್ರಾಜೆಕ್ಟ್ಸು, ಆಮೇಲೆ ದಾನ ಧರ್ಮ, ಪ್ರತಿಯೊಂದು ದೇವಸ್ಥಾನ, ಯಾವುದೇ ಸಮಾಜದ ದೇವಸ್ಥಾನಕ್ಕೆ ಹೋದರೂ ವೈಯಕ್ತಿಕವಾಗಿ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಅಪ್ಪಾಜಿಯವರು. ಸೊ ಎಲ್ಲಿ ಮಾಡಿಲ್ಲ ಅಂತ ನಾವು ನೋಡಬೇಕಾಗಿದೆ, ಅಂಥದ್ದು ಎಲ್ಲೂ ಇಲ್ಲ ಅಂತ ನಮ್ಮ ಅನಿಸಿಕೆ. ಏಕ್ದಮ್ ಬರ್ಡನ್ ಅನಿಸುತ್ತಾ ನಿಮಗೆ? ಇಷ್ಟು ದೊಡ್ಡ ಜವಾಬ್ದಾರಿ ನಾನು ಇವಾಗ ಭುಜದ ಮೇಲೆ ಹೊತ್ಕೋಬೇಕು, ಆ ಕ್ಷೇತ್ರ ನಾನು ಪ್ರತಿನಿಧಿಸ್ತಾ ಇದ್ದೀನಿ, ನಮ್ಮ ತಾತ ಅವ್ರ ಕ್ಷೇತ್ರನ ಪ್ರತಿನಿಧಿಸ್ತಾ ಇದ್ದೀನಿ, ಇಷ್ಟು ಪ್ರೀತಿನ ಹೆಂಗೆ ಕಂಟ್ರೋಲ್ ಮಾಡೋದು ಅಥವಾ ಹೆಂಗೆ ಅದನ್ನು ಹ್ಯಾಂಡಲ್ ಮಾಡೋದು ಅಂತ ಭಯ ಆಗುತ್ತಾ? ಇಲ್ಲ, ಪ್ರೀತಿನ ಬೆಳೆಸಬೇಕು, ಕಂಟ್ರೋಲ್ ಮಾಡಬಾರ್ದು. ಸೊ ನನಗೂ ಅದು ಬರ್ಡನ್ಗಿಂತ ಜವಾಬ್ದಾರಿ ಅಂತೂ ಆ ಸೀರಿಯಸ್ನೆಸ್ ಗೊತ್ತಾಗ್ತದೆ ನನಗೆ. ಬಟ್ ಅಷ್ಟೇನು ಹೆದರಿಕೆ ಇಲ್ಲ ನನಗೆ, ಹೆದರಿಕೆ ಭಯ ಇಲ್ಲ. ಯಾಕಂದರೆ ನನಗೆ ಗೊತ್ತು ನನ್ನ ಜೊತೆ ಎಲ್ಲ ಮುಖಂಡರು ಇದ್ದಾರೆ, ಲೀಡರ್ಸ್ ಇದ್ದಾರೆ, ಅಪ್ಪಾಜಿನ ಪ್ರೀತಿಸೋರು ಎಲ್ಲರೂ ನಾಗರಿಕರಿದ್ದಾರೆ. ಸೊ ಅದೆಲ್ಲ ಆ ಪ್ರೀತಿ ಏನೈತಲ್ರಿ ಅದು ಅದು ಆ ಭಯಕ್ಕಿಂತ ಶಕ್ತಿ ಜಾಸ್ತಿ ಆಗ್ತದೆ ಅದರಿಂದ. ಹ್ಞೂ ರೀ. ಆಮೇಲೆ ನಮಗೂ ಗೊತ್ತು ಅದು ನಾವು ಏನಾರ ಮಾಡೋಕ್ಕೆ ಹೋದರೆ ನಾವು ಇವರೆಲ್ಲರೂ ಇದ್ದಾರೆ ನಮಗೆ, ನಮ್ಮ ಮಾರ್ಗದರ್ಶಕರು. ಸೊ ಇರೋ ದಾರಿನೇ ನಾವು ಹಿಡಿತಿದ್ದೀವಿ ರೀ. ಆದರೆ ಆರಂಭ ಒಂಚೂರು ಸ್ಟ್ರಗ್ಲಿಂಗ್ ಅಂತ ಅನ್ನಿಸ್ಲಿಲ್ವಾ? ಟಿಕೆಟ್ ವಿಷಯದಲ್ಲಿ ಏನೆಲ್ಲ ಆಯಿತು, ಇಡೀ ಕರ್ನಾಟಕ ನೋಡಿದೆ, ಎಲ್ಲ ಒಂದು ಕಡೆ ಸ್ವಲ್ಪ ಸ್ಟ್ರಗ್ಲಿಂಗ್ ಅನ್ನಿಸ್ಲಿಲ್ವಾ? ಯಾಕೆ ಹಿಂಗಾಯಿತು ಅಂತ ಅನ್ನಿಸ್ಲಿಲ್ವಾ? ಹ್ಞೂ ರೀ, ಡೆಫಿನೆಟ್ಲಿ. ಈಗ ನೀವು ಏನೇನು ಪ್ರಶ್ನೆಗಳು ನ್ಯೂಸ್ನಲ್ಲಿ ಕೇಳ್ತಿದ್ರಲ್ಲ, ನಾವು ಅದೇ ಪ್ರಶ್ನೆಗಳು ನಾನೇ ಕೇಳ್ತಿದ್ದೆ. ಈಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನಾನು ಅದೇ ಕೇಳ್ತಿದ್ದೆ, ಅದು ಈ ಕಾರ್ಯಕರ್ತರು ಎಲ್ಲ ನಮ್ಮ ಹೆಸರು ತಗೊಳಕ್ಕೆ ಶುರು ಮಾಡಿದ್ರು. ಸೊ ನಾನು ಅದೇ ಅಂದೆ, ಇದ್ರ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ನನ್ನ ಜೊತೆ, ದಯವಿಟ್ಟು ನನ್ನ ಹೆಸರು ತಗೋಬೇಡ್ರಿ, ಇದ್ರ ಬಗ್ಗೆ ನೀವು ಎಲ್ಲರೂ ಫಸ್ಟ್ ಚರ್ಚೆ ಮಾಡಿರಿ. ನಿಮ್ಮ ಸಭೆ ಮಾಡ್ತೀರಾ, ಮುಖಂಡರು ಎಲ್ಲರೂ ಮಾತಾಡಿ ಅದಾದಮೇಲೆ ನಿಮ್ದು ಏನೈತಿ ಡಿಸಿಷನ್ನು, ಅದ್ರ ಪ್ರಕಾರ ನಾನು ಒಂದು ಕಾರ್ಯಕರ್ತನಾಗಿ ತಲೆ ಬಗ್ಗಿಸಿ ಕೆಲಸ ಮಾಡ್ತೀನಿ. ಸೊ ಅದೂ ನನಗೆ ಅದು ಒಂದು ಡೌಟ್ಸ್ ಇದ್ವು, ಅದು ಮತ್ತೆ ನಮ್ಮ ಹೆಸರು ತಗೊಂತಾರೆ, ಏನಾಗ್ತೈತಿ ಹಿಂಗೆ ಹಂಗೆ. ಬಟ್ ಏನಾರ ಇದ್ರೇನು ನನಗೆ ಗೊತ್ತಿತ್ತು ಇದು ಒಂದು ಕಾಂಗ್ರೆಸ್ ಕುಟುಂಬ ಏನೈತಲ್ರಿ, ಸೊ ಅವ್ರು ಏನು ಡಿಸಿಷನ್ ಮಾಡ್ತಾರೆ ಅದರಲ್ಲಿ ವಿಸ್ಡಮ್ ಇರ್ತೈತಿ ಅಂತ. ಸೊ ಆ ವಿಸ್ಡಮನ್ನು ಪಾಲನೆ ಮಾಡೋದು ನಮ್ಮ ಜವಾಬ್ದಾರಿ. ಅದೇ ಒಂದು ಯುವಕನಾಗಿ ನನಗೆ ಅದು ಒಂದು ಕಲ್ತೀನಿ ರೀ. ಇದು ಹಿರಿಯರು ಎಲ್ಲ ಹೇಳಿದಾಗ ಅದು ಒಂದು ಸತಿ ಸುಮ್ಮನೆ ಕೇಳಬೇಕು,
ಕೇಳಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದು 5 ನಿಮಿಷ ಆದಮೇಲೆ ನಮಗೆ ಅರ್ಥ ಆಗ್ತೈತಿ ಅದು ಇದು ಕರೆಕ್ಟು. ಅಜ್ಜಾರ ಕಡೆಯಿಂದನೇ ಶುರುವಾಗಿದೆ. ಹ್ಞೂ. ಪ್ರಭಾ ಮಲ್ಲಿಕಾರ್ಜುನ ಅವರೇ, ಈಗ ಎಲೆಕ್ಷನ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಸ್ಟಿಲ್ ಇವಾಗ ನಿಮಗೆ ಗೊತ್ತಿದೆ ಎಲ್ಲ ಕಡೆನೂ ಮಾತುಗಳು ಒಂದೊಂದು ರೀತಿ ಬರುತ್ತೆ ಅಂತ. ಅಲ್ಪಸಂಖ್ಯಾತರು ವರ್ಸಸ್ ಶಾಮನೂರು ಫ್ಯಾಮಿಲಿ ಅಂತ ಆಗ್ತಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೂ ಎಲ್ಲವೂ ಸರಿ ಹೋಗಿಲ್ವಾ, ಸರಿ ಹೋಗ್ತಿದೆಯಾ? ಅಲ್ಪಸಂಖ್ಯಾತ ನಾಯಕರು ಏನಂತಿದ್ದಾರೆ? ಈಸ್ ಎವ್ರಿಥಿಂಗ್ ಆಲ್ ರೈಟ್? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅನ್ನೋದು ಮೈನಾರಿಟೀಸ್, ಮುಸ್ಲಿಂ ಮೈನಾರಿಟೀಸ್ ಇದ್ದಾರೆ ಅಲ್ಲಿ. ಸೊ ಹಾಗಾಗಿ ಅದು ಸ್ವಾಭಾವಿಕ ಆಗಿತ್ತು. ಈಗ ಅಪ್ಪಾಜಿಯವರು ತೀರ್ಕೊಂಡ ನಂತರ ನಮ್ಮದು ರೆಪ್ರೆಸೆಂಟೇಷನ್ ಬೇಕು ಅಂತ ಅವ್ರು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ KPCC AICCಯಿಂದ ಸಮೀಕ್ಷೆ ಆಗುತ್ತೆ ಎಲ್ಲ ರೀತಿಯಲ್ಲಿ ಯಾವ ವ್ಯಕ್ತಿ ಕಣಕ್ಕಿಳಿದ್ರೆ ಗೆಲ್ತಾರೆ ಅನ್ನೋದು. ಎರಡನೇದಾಗಿ CM ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಆಮೇಲೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡಿದಾಗ ಇನಿಷಿಯಲಿ 4 ರಿಂದ 5 ದಿನ ತಗೊಂಡ್ರು. ಎಲ್ಲ ಲೀಡರ್ಸ್ನ ಕರೆದ್ರು, ಅವ್ರ ಜೊತೆ ಚರ್ಚೆ ಮಾಡಿದರು, ಅಲ್ಪಸಂಖ್ಯಾತರ ಜೊತೆ ಚರ್ಚೆ ಮಾಡಿದರು, ಮೈನಾರಿಟಿ ಜೊತೆ ಚರ್ಚೆ ಮಾಡಿದರು. ಆಮೇಲೆ ಕ್ಯಾಂಡಿಡೇಟ್ಸ್ ಯಾರ್ಯಾರು ಅಂತ ಶಾರ್ಟ್ ಲಿಸ್ಟ್ ಮಾಡಿದರು, ಅಸ್ಪೈರೆಂಟ್ಸ್ ಯಾರಿದ್ದಾರೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿದರು. ಆಮೇಲೆ ಒಂದು ಟೀಮೇ ಸಮರ್ಥ ಅವ್ರ ಪರವಾಗಿರೋವಂಥ ಒಂದು ಟೀಮು DK ಶಿವಕುಮಾರ್ ಅವ್ರ ಹತ್ರ ಮತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಹೋಗಿ ಅಲ್ಲೂ ಕೂಡ ಬೆಂಗಳೂರಲ್ಲಿ ಭೇಟಿ ಮಾಡಿದರು, ಅವರ ಒಂದು ಸಪೋರ್ಟ್ನ ಹೇಳಲಿಕ್ಕೆ. ಅದ್ರ ಜೊತೆಗೆ ಮೈನಾರಿಟಿಯವರು ಮಾತಾಡಿದರು. ಕೊನೆಗೆ ಒಂದು ತೀರ್ಮಾನ ಆಗುತ್ತೆ. ಕಾಂಗ್ರೆಸ್ನಲ್ಲಿ CM ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿ ರೂಢಿ ಇದೆ, ಯಾವ ಸಿಟ್ಟಿಂಗ್ MLA ತೀರ್ಕೊತಾರೆ ಅವ್ರ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡಬೇಕು ಅಂತ. ಸೆಕೆಂಡ್ಲಿ, ಯಾರು ವಿನ್ನಬಲ್ ಕ್ಯಾಂಡಿಡೇಟ್ ಇದ್ದಾರೆ ಅಂತ. ಬಿಕಾಸ್ ಬೈ ಎಲೆಕ್ಷನ್ ಇದು, ಈಗಾಗಲೇ ಸಿಟ್ಟಿಂಗ್ ಗವರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇದೆ, ಆದ್ದರಿಂದ ನಾವು ಈ ಸೀಟ್ನ ರಿಟೈನ್ ಮಾಡಬೇಕು ಅಂತ. ಎಲ್ಲ ಫ್ಯಾಕ್ಟರ್ಸ್ ನೋಡಿ ದೇ ಸೆಲೆಕ್ಟೆಡ್ ಕ್ಯಾಂಡಿಡೇಟ್. ಆಯ್ತಾ? ಫ್ಯಾಮಿಲಿ ಪಾಲಿಟಿಕ್ಸ್, ತಾಯಿ ಸಂಸದರು, ತಂದೆ ಮಿನಿಸ್ಟರು, ಈಗ ಮಗನೂ MLA, ಸಾಮಾನ್ಯ ಕಾರ್ಯಕರ್ತ. ಅಲ್ಲೇ MLA ಆಗೇನ್ರಾ? ಕುಟುಂಬ ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇದೆ. ನೀವು ನೋಡಿದರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಕುಟುಂಬ ರಾಜಕಾರಣ. ಆದರೆ ಕುಟುಂಬ ರಾಜಕಾರಣ ಬರೋದು ಸ್ವಾಭಾವಿಕ ಆಗುತ್ತೆ. ಯಾಕಂದರೆ ಪಾರ್ಟಿ ವರ್ಕರ್ಸು, ಫಾಲೋವರ್ಸು, ಒಂದು ಫ್ಯಾಮಿಲಿ ಜನಸೇವೆಯನ್ನು ಯಾವ ರೀತಿ ಮಾಡ್ತಾ ಇದೆ. ಒಂದು ಸಲ ಗೆಲ್ಬೋದು, ಪದೇ ಪದೇ ಗೆಲ್ಲೋದು ಸುಲಭ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ ನಾವು ಯಾವ ರೀತಿ ನಾಯಕರು ಏನು ಅಂತ. ಕನ್ಸಿಸ್ಟೆಂಟಾಗಿ ನೀವು ಅಜಾತ ಶತ್ರು ಆಗಿ ಸೋಲಿಲ್ಲದ ಸರದಾರ ಆಗಬೇಕು ಅಂದರೆ ಜನ ಎಲ್ಲ ಅಂಶಗಳನ್ನು ತಿಳ್ಕೊಂಡೇ ವೋಟ್ ಮಾಡೋದು. ಆಯ್ತಾ? ಸೊ ಇವತ್ತು ಕೂಡ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಏನೇನೋ ಡಿಫ್ರೆನ್ಸಸ್ ಇತ್ತು. ನಮ್ಮ ಇವರು ಸಾದಿಕ್ ಪೈಲ್ವಾನ್ ಅವರು ಇಂಡಿಪೆಂಡೆಂಟಾಗಿ ಅವರು ನಾಮಿನೇಷನ್ ಫೈಲ್ ಮಾಡಿದರು, ಅವರನ್ನು ಕರೆದುಬಿಟ್ಟು ಅವ್ರ ಮನವರಿಕೆ ಮಾಡಿದ್ದಾರೆ, ಮನವೊಲೈಸೋ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಬೇರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರನ್ನು ಕೂಡ ಅಪ್ರೋಚ್ ಮಾಡಿದ್ದಾರೆ ಆಗಿದೆ. ಸೊ ಒಳ್ಳೆ ರೀತಿಯಲ್ಲಿ ಈ ಒಂದು ಕಾಂಪ್ರಮೈಸು, ಅಂಡರ್ಸ್ಟ್ಯಾಂಡಿಂಗ್, ಸಪೋರ್ಟ್ ಮೈನಾರಿಟಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಕೊಡ್ತಾ ಇದ್ದಾರೆ. ಈಗ ಪ್ರಭಾ ಮಲ್ಲಿಕಾರ್ಜುನ ಅವರೇ, ಈ SS ಮಲ್ಲಿಕಾರ್ಜುನ ಅವ್ರನ್ನೂ ಈ ಪ್ರಶ್ನೆ ಕೇಳಿದ್ದೆ, ಬಟ್ ಸ್ಟಿಲ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ತಾತನ ಗುಣ ಮೊಮ್ಮಕ್ಕಳಿಗಂತೆ. ಶಾಮನೂರು ಅವರ ಯಾವ ಗುಣ ನಿಮ್ಮ ಮಗನಲ್ಲಿದೆ? ಅಪ್ಪಾಜಿಯವರಲ್ಲಿ ಸಾಕಷ್ಟು ತಾಳ್ಮೆ ಇತ್ತು. ಆಮೇಲೆ ಎಲ್ಲ ಜನರನ್ನು ಎಲ್ಲದನ್ನೂ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳೋರು. ಯಾರೇ ಏನಾದರೂ ಟೀಕೆ ಟಿಪ್ಪಣಿ ಮಾಡಿದರೂ ಅಷ್ಟು ಮನಸ್ಸಿಗೆ ಹಾಕ್ಕೊಳ್ತಾ ಇರಲಿಲ್ಲ. ನೇರವಾಗಿ ಹೇಳೋರು ಏನಿದೆ ಅದನ್ನು. ಹಿ ವಾಸ್ ನೆವರ್ ಡಿಪ್ಲೊಮ್ಯಾಟಿಕ್, ಹಿ ವಾಸ್ ನೆವರ್ ಪೊಲಿಟಿಕಲಿ ಕರೆಕ್ಟ್. ಅವ್ರ ಮನಸ್ಸಿಗೆ ಏನು ಬರೋದು ಅದನ್ನು ಹೇಳೋರು ಅಪ್ಪಾಜಿ. ಮೂಗು, ಕಿವಿ, ಕಣ್ಣು ಯಾವ ಅದ್ಯಾವುದೂ ಇಲ್ಲ. ಅಪ್ಪಾಜಿಯವರ ಸಾಕಷ್ಟು ಗುಣ ಜನ ನೋಡ್ತಾ ಇದ್ದಾರೆ. ಐ ಥಿಂಕ್ ಒಂದು ಆ ವಾರ್ಮ್ತ್ ನೋಡ್ತಾ ಇದ್ದಾರೆ ಜನರು. ಈಸಿಯಾಗಿ ನೀವು ನಮ್ಮವರು ಅಂತ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅಪ್ಪಾಜಿನೂ ಅಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ರು ಜನ. ಸೊ ಅದನ್ನು ಬೇಗ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಜನ. ಆಮೇಲೆ ಸಮರ್ಥ ಭಾಳ ಸಿಂಪಲ್. ಅಪ್ಪಾಜಿಯವರು ವೆರಿ ಸಿಂಪಲ್. ಊಟದಲ್ಲೂ ಅಷ್ಟೇ ಸಿಂಪಲ್ಲು.
ವೆರಿ ಸಿಂಪಲ್, ವೈಟ್ ಶರ್ಟು, ವೈಟ್ ಪ್ಯಾಂಟ್, ಖಾದಿ ಶರ್ಟ್ ಪ್ಯಾಂಟ್ ಹಾಕ್ಕೊಳ್ಳೋದು. ಆಮೇಲೆ ಒಂದು ರುಟೀನ್. ಸೊ ಸಮರ್ಥ್ ಆಲ್ಸೋ ಹ್ಯಾಸ್ ಎ ರುಟೀನ್. ಈ ಟೈಮಿಗೆ ಇಲ್ಲಿ ಸಿಗ್ತಾನೆ, ಇಷ್ಟು ಗಂಟೆಗೆ ಮಲಗ್ತಾನೆ, ಎದ್ದಾಡ್ತಾನೆ, ಆ ರುಟೀನ್ ಇದೆ. ಐ ಥಿಂಕ್ ಆರ್ ದ ಕ್ವಾಲಿಟೀಸ್ ಏನೋ ಲೈಕ್ ಇನ್. ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಮಗನ ಕ್ವಾಲಿಟಿ ತಾಯಿಯಾಗಿ ಏನು ಬಹಳ ಇಲ್ಲಿವರೆಗೆ ನೀವು ಗಟ್ಟಿಯಾಗಿ ನಂಬಿರೋದು, ನನ್ನ ಮಗ ಇಂಥ ಕ್ವಾಲಿಟೀಸ್ ಗ್ರೇಟ್ ಅಂತ? ಅಮ್ಮನಿಗೆ ಮಕ್ಕಳು ಮುದ್ದೆ ಎಲ್ಲನೂ ಹೌದು, ಮಗ ಜಾಸ್ತಿ. ಮಗ ಹೌದಾ? ಮಗ ಜಾಸ್ತಿನಾ? ಇಲ್ಲ, ನಾವಿಬ್ರು ನಮ್ಮಮ್ಮ ಅದೇ ಇರ್ತೈತಿ, ನಮ್ಮ ತಂಗಿಗೆ ಇಷ್ಟ ಆಗಲ್ಲ ಅದು. ನಾನು ಚೂರು ಅವರು ಕಾರ್ಬನ್ ಕಾಪಿ ಹಂಗೆ. ಓಕೆ. ಸಾಕಷ್ಟು ಕ್ವಾಲಿಟೀಸ್ ಇಷ್ಟ ಆಗುತ್ತೆ. ಅಂದರೆ ಲೈಕ್ ಯು ಸೆಟ್, ತಾಯಿಯಾಗಿ ಮಕ್ಕಳಿಗೆ ಎಲ್ಲ ಗುಣಗಳು ಇಷ್ಟ ಆಗ್ತವೆ. ಬಟ್ ಆದರೆ ಬೇರೆಯವ್ರು ಬಂದು ಹೇಳ್ತಾರಲ್ಲ, ನಿಮ್ಮ ಮಗ ಎಷ್ಟು ಸಿಂಪಲ್ಲಾಗಿರ್ತಾರೆ, ಎಷ್ಟು ಸಾಧಾರಣವಾಗಿರ್ತಾರೆ, ಸರಳವಾಗಿರ್ತಾರೆ, ಸಾಧಾರಣ ಅನ್ನೋದಕ್ಕಿಂತ ಜಾಸ್ತಿ ಸರಳವಾಗಿರ್ತಾರೆ ಅಂತ. ಸೊ ಆ ಸರಳತೆ, ಆಮೇಲೆ ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡೋದು, ಗೌರವಿಸೋದು, ಆ ಕ್ವಾಲಿಟಿ ನನಗೆ ಭಾಳ ಇಷ್ಟ ಆಗುತ್ತೆ. ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಈ ಎಲೆಕ್ಷನ್ ಅಷ್ಟು ಸುಲಭ ಅಲ್ಲ ಅಂತಿದ್ದಾರೆ. ವೆರಿ ಚಾಲೆಂಜಿಂಗ್, ಇಟ್ ವಿಲ್ ಬಿ ವೆರಿ ಚಾಲೆಂಜಿಂಗ್ ಅಂತಿದ್ದಾರೆ. ಯಾಕೆಂದರೆ ಒಂದು ಕಡೆ ಬಿ ಜೆ ಪಿ ಕ್ಯಾಂಡಿಡೇಟ್ ಇಳಿಸಿರೋದು, ಇನ್ನೊಂದು ಕಡೆ ನಿಮ್ಮದೇ ಅಲ್ಪಸಂಖ್ಯಾತ ಸಮುದಾಯ ಏನಿದೆ ಅದು ವಿಮುಖ ಆಗತ್ತೆ ಅಥವಾ ತಟಸ್ಥ ಆಗತ್ತೆ. ಅದರಿಂದ ಈ ಸಲ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಅಂತಿದ್ದಾರೆ. ಹೌದಾ? ನನ್ನ ಪರ್ಸ್ನಲಿ ಕೇಳಿದರೆ ನೀವು, ನಾನು ಅಷ್ಟೊಂದು ಯೋಚನೆ ಮಾಡಲ್ಲ, ಅಷ್ಟೊಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡಲ್ಲ. ಬಿಕಾಸ್ ಏನಾಗ್ತಾಯಿದೆ, ಬೈಪೋಲ್ ಆಗಿರೋದ್ರಿಂದ ಭಾಳಷ್ಟು ಡೈಸೆಕ್ಟ್ ಮಾಡಿ ಇಲ್ಲದೇ ಇರೋ ವಿಷಯಗಳನ್ನು ತುಂಬ ಹೈಪ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ಫ್ಯಾಕ್ಟ್. ಬೈಪೋಲ್ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇದ್ದೀನಿ. ಬೈಪೋಲ್ ವಾಸ್ತವ ಸ್ಥಿತಿನೇ ಬೇರೆ ಇರುತ್ತೆ. ಸಾಕಷ್ಟು ಫ್ಯಾಕ್ಟರ್ಸ್ ಇದೆ, ಇಲ್ಲ ಅಂತ ಎಲ್ಲ. ಆದರೂ ಕೂಡ ಈ ಚುನಾವಣೆಯಲ್ಲಿ ನಮ್ಮದೇನು ಅಂದರೆ, ಒಳ್ಳೆ ಕ್ಯಾನ್ವಸಿಂಗ್ ಆಗಬೇಕು, ಜನನ ರೀಚ್ ಮಾಡಬೇಕು. ನಮಗೆ ಐ ಥಿಂಕ್ ನಾಮಿನೇಷನ್ ಫೈಲ್ ಮಾಡಿ ಚುನಾವಣಾ ಪ್ರಚಾರಕ್ಕೆ ಕೇವಲ 15 ದಿನ ಸಿಕ್ಕಿದೆ, ಭಾಳ ಕಡಿಮೆ ಸಮಯ ಸಿಕ್ಕಿದೆ. ಸೊ ಸಮರ್ಥ ಪಾರ್ಟಿ ವರ್ಕರ್ಸ್ನಲ್ಲಿ ಗೊತ್ತಿದ್ದಾರೆ, ಆಮೇಲೆ ವೆಲ್ ವಿಷರ್ಸು ಅವರ ಜೊತೆ ಫಂಕ್ಷನ್ ಅಟೆಂಡ್ ಮಾಡಿ ಹಾಕೋತಿದ್ದಾರೆ. ಬಟ್ ಪ್ರತಿಯೊಬ್ಬ ಮತದಾರ ಕೂಡ ಸಮರ್ಥನ ನೋಡಬೇಕು, ಅವರ ವಿಚಾರಗಳನ್ನು ತಿಳ್ಕೋಬೇಕು, ಅವರ ಕನಸು ದಾವಣಗೆರೆಗೆ ಏನಿದೆ ಅಂತ ನೋಡಬೇಕು ಅಂದರೆ ಅದು ಕಷ್ಟ ಆಗುತ್ತೆ. 15 ಡೇಸ್ನಲ್ಲಿ ರೀಚ್ ಆಗೋದು. ಆದರೆ ಅಪ್ಪಾಜಿಯವರು ಎಲ್ಲರನ್ನೂ ರೀಚ್ ಆಗಿದ್ದಾರೆ. ಸೊ ಆ ಒಂದು ರಕ್ಷಾ ಕವಚ ಸಮರ್ಥ ಪರವಾಗಿದೆ. ಆದರೆ ಮೇನ್ ನಾಯಕರು ಇದು ಎಲೆಕ್ಷನ್ ಪ್ರಚಾರಕ್ಕೆ ಬರ್ತಾ ಇಲ್ಲ. ಎಕ್ಸಾಂಪಲ್ ಜಮೀರ್ ಅವರು. ಹ್ಞೂ ರೀ, ಜಮೀರ್ ಅವರು 5th ತನಕ ಕೇರಳನಲ್ಲಿದ್ದಾರೆ ಮ್ಯಾಮ್. ಸೊ ಅದಾದ್ಮೇಲೆ ಬರ್ತಾರೆ ಮ್ಯಾಮ್. ಸೊ ಏನು ಕಾಂಪ್ಲಿಕೇಟ್ ಆಗಲ್ಲ? ಏನು ಕಾಂಪ್ಲಿಕೇಶನ್ ಇಲ್ರಿ ಮ್ಯಾಮ್. ಬೇರೆ ಆಕಾಂಕ್ಷಿಗಳು ಯಾರ್ಯಾರಿದ್ರು, ಸೊ ಅವರೆಲ್ಲರೂ ಮಾಡ್ತಿದ್ದಾರೆ ರೀ ಮ್ಯಾಮ್. ಅವರು ಎಲ್ಲರೂ ಪಾರ್ಟಿ ಪರವಾಗಿ ಇರೋರು. ಸೊ ಅವರೆಲ್ಲರೂ ಅಡ್ಡಾಡ್ತಿದ್ದಾರೆ. ಸೊ ನಿಮ್ಮ ಗೆಲುವು ಪಾರ್ಟಿ ಗೆಲುವು? ಡೆಫಿನೆಟ್ಲಿ ಮ್ಯಾಮ್, ಡೆಫಿನೆಟ್ಲಿ. ನಮ್ಮ ಗೆಲುವು ದಾವಣಗೆರೆ ಗೆಲುವು. MLA ಆದರೆ ಸಮರ್ಥ ಕನಸೇನಿದೆ ದಾವಣಗೆರೆಗೆ? ಒಳ್ಳೆ ಪ್ರಶ್ನೆ ಮ್ಯಾಮ್. ಫಸ್ಟ್ 3 ಭಾಳ ಇದಾವೆ ಕನಸುಗಳು. ಯಾಕಂದರೆ ನಾನು 7,35,000 ಜನದ ಕನಸುಗಳನ್ನು ಪರಿಚಯ ಪಡ್ಕೊಂಡೆ ಆ ಕನಸುಗಳನ್ನು ಸ್ಥಾಪನೆ ಮಾಡೋದೈತೆ. ಆದರೆ ಅವೆಲ್ಲ ಕನಸುಗಳನ್ನು ಜೋಡಿಸಿದ್ರೆ ಒಂದು 3 ಏನು ಬೇಡಿಕೆಗಳಿದ್ದಾವೆ. ಒಂದು ಹೆಲ್ತ್ ಕೇರ್ ಅಂದರೆ, ಸೊ ಅದನ್ನು ಬಗೆಹರಿಸೋಕ್ಕೆ ನಮ್ಮ PHCಗಳನ್ನು ಸ್ಟ್ರೆಂಥನ್ ಮಾಡೋಣ. ಆಮೇಲೆ ಒಂದು ಸೆಂಟ್ರಲ್ ಸೌತ್ನಲ್ಲಿ ಒಂದು ಹಾಸ್ಪಿಟಲ್ ಶುರು ಮಾಡೋಣ ಅಂತ. ಆಮೇಲೆ 2ನೇದು ನಾವು ಅಡ್ಡಾಡೋಕ್ಕಾರ ಇದು ಹೌಸಿಂಗಿಂದ ಭಾಳ ಬೇಡಿಕೆ ಐತ್ರಿ ಮ್ಯಾಮ್. ಸೊ ಅದು ಆಲ್ರೆಡಿ ನಮ್ಮದು ಸ್ಲಮ್ ಬೋರ್ಡಿಂದ ಮನೆಗಳು ಡೆವಲಪ್ ಮಾಡ್ಬೋದು, ಆಶ್ರಯ ಯೋಜನೆಯಿಂದ ಮನೆಗಳು ಡೆವಲಪ್ ಮಾಡ್ಬೋದು. ನಮ್ಮ ಸರ್ಕಾರಿ ಸ್ಕೀಮ್ಸ್ ಇದ್ದಾವೆ, ಲ್ಯಾಂಡ್ ಇದ್ದರೆ ಚೂರು ಅಮೌಂಟ್ ಕೊಡ್ತಾರೆ ಮನೆ ಕಟ್ಕೊಳಕ್ಕೆ. ಸೊ ಇವೆಲ್ಲ ನಮ್ಮ ಜನಕ್ಕೆ ತಲುಪಿಸೋದು ಅಂತ ನಾನು ನೋಡ್ತಾ ಇದ್ದೆ. ಮಗ ಹೇಳ್ತಾ ಇದ್ರೆ ಆ ಪ್ರೌಡ್ ಮದರ್ ಹೆಂಗೆ ಫೀಲ್ ಆಗ್ತಿದ್ರು ಅನ್ನೋದನ್ನು ನಾನು ನೋಡ್ತಾ ಇದ್ದೆ ಅಲ್ವಾ? ಫೈನಲಿ ಮಗನಿಗೆ ನಮ್ಮ ಚಾನಲ್ನಲ್ಲಿ ಆಲ್ ದ ಬೆಸ್ಟ್ ವಿಶಸ್ಸು ಒಬ್ಬ ತಾಯಿಯಾಗಿ ಸಮರ್ಥಗೆ. ಇಲ್ಲ ಅದಲ್ಲ, ಫಸ್ಟ್ ಅವ್ರು ನಿಂಬೆಹಣ್ಣು ತಗೊಂಡು ದೃಷ್ಟಿ ತೆಗಿತಾರೆ ನಂದು. ಅಲ್ಲ, ಎಲ್ಲಾ ತಾಯಂದ್ರು ಅಷ್ಟೇ. ಮಕ್ಕಳು ಅವತ್ತು ಅಲ್ಲ, ಇದು ನಜರ್ ಉತಾರ್ನ. ಬ್ಯೂಟಿಫುಲ್. ಆದರೂ ಕೇಳ್ತಿದ್ದೀನಿ, ಸಮರ್ಥಿಗೆ ತಾಯಿಯಾಗಿ ಏನು ಹೇಳ್ತೀರಾ? ಡೈರೆಕ್ಟಾಗಿ ಹೇಳ್ಬಿಡಿ, ನನಗೆ ಹೇಳೋದು ಬೇಕಿಲ್ಲ. ಸಮರ್ಥಿಗೆ ಹೇಳೋದು, ಸರಿಯಾಗಿ ಊಟ ಮಾಡು, ನಿದ್ದೆ ಮಾಡು, ಇನ್ನೆಲ್ಲ ಸರಿ ಇದೆ.
ಊಟ ನಿದ್ದೆ ಚೆನ್ನಾಗಿ ಮಾಡಲಿ. ಅದರ್ವೈಸ್ ಹಿ ಇಸ್ ಡೂಯಿಂಗ್ ವೆಲ್. ಆಲ್ ದಿ ಬೆಸ್ಟ್ ಆದ್ರೆ ಹೇಳ್ಬಿಡಿ. ಅದು ಮನಸ್ಸಿನಲ್ಲಿರೋದು. ನನ್ನಲ್ಲ, ಎಲ್ಲದು ಹೊರಗೆ ಹಾಕೋದು ಬೇಕಿಲ್ಲ, ಎಲ್ಲದು ಒಪಿನಿಯನ್ ಬೇಕಿಲ್ಲ, ಮನಸ್ಸಿನಲ್ಲಿ ಐತೆ. ಲವ್ಲಿ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಯಾವಾಗಲೂ ತಾಯಿಯ ರಕ್ಷೆ ಇದ್ದರೆ ಅದಕ್ಕಿಂತ ಮಿಗಿಲಾದ ದೈವ ರಕ್ಷೆನೂ ಅಲ್ಲ ಅಂತ ಹೇಳ್ತಾರೆ. ನಿಮ್ಮ ತಾಯಿ ನಿಮ್ಮ ಜೊತೆಗೆ ನಿಂತಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಪ್ರಭಾ ಮಲ್ಲಿಕಾರ್ಜುನ್ ಅವರೇ. ಸಮರ್ಥ, ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.